ಇವತ್ತು ನಾವಿಬ್ರು ಒಳ್ಳೆ ಪಿಕ್ಚರ್ ನೋಡ್ಕೊಂಡು ಮಾಲೆಲ್ಲ ಸುತ್ತಾಕೊಂಬರಮ್ಮ. ನೀನೇನೋ ಯೋಚನೆ ಮಾಡಬೇಡವಿ. ಕಬಡ್ಡಿ ಪಂದ್ಯ ಇರೋದ್ರಿಂದ ನಾವು ನಮ್ಮ ಹಳ್ಳಿಗೂ ಹೋಗೋಕ್ಕಾಗಕ್ಕಿಲ್ಲ. ಇಲ್ಲ ನಾ ಊರು ಸುತ್ಕೊಂಬರುಮಬ್ಬ. ಮೆಲ್ಲಗೆ ಮಾತಾಡವಿ. ಇಲ್ಲಿರೋರ್ ಪ್ರಕಾರ ಇದೇ ನನ್ನ ಮನೆ. ಹಳ್ಳಿ ಇಸ್ಯ ಮಾತಾಡಬೇಡ. ಅಯ್ಯೋ ಸಾರಿ ಕಮ್ಲಿ. ಆಯ್ತು ಬಿನ್ನೆ ರೆಡಿಯಾಗು, ಹೋಗುಮ್ಮ. ಮನೇಲೇನೋ ಒಪ್ಕೊಂಡ್ರು, ಆದರೆ ಕಮಲಿ ಅವ್ರ ಮನಸ್ಥಿತಿ ಹೇಗಿದೆ ಅಂತ ನನಗಿನ್ನೂ ಗೊತ್ತಿಲ್ವಲ್ಲ. ಇದ್ರೆ ನಿಮ್ಮ ಅಣ್ಣನ ಥರ ಇರಬೇಕು ರಚನಾ. ಅವನಿಗೇನು ಬೇಕೋ ಎಲ್ಲ ಅದಾಗದೇ ನಡೆಯುತ್ತೆ ಅಲ್ವೇನಾ? ಅಂತೂ ಇಷ್ಟು ದಿನ ಪೀಡ್ಸಿದ್ದಕ್ಕೆ ಮನೇಲಿ ಒಂದು ಒಳ್ಳೆ ನಿರ್ಧಾರಕ್ಕೆ ಬಂದ್ರು. ಅತ್ಗೆ ಇವನು ನಂಬ್ಕೊಂಡಿದ್ದಿದ್ರೆ ಕೆಲಸ ಆಗ್ತಿರ್ಲಿಲ್ಲ. ಅತ್ಗೆ ಯಾವ ಬಟ್ಟೆ ಹಾಕ್ಸೋದು ಇವನ್ಗೆ? ಚಿಕ್ಕು, ಕಮಲಿ ಅಕ್ಕಂಗೆ ಯಾವ ಕಲರ್ ಇಷ್ಟ? ಅಣ್ಣ ಇದು ಚೆನ್ನಾಗಿದೆ, ನೀನ್ ಇದನ್ನ ಹಾಕೋ. ಚಿಕ್ಕು, ನೀನ್ ನಾನ್ ಹೇಳಿದ್ದೆ ಹಾಕೋಬೇಕು. ಓಹೋ ದೊಡ್ಡ ಮನುಷ್ಯ ಇವಳು, ಎಲ್ಲ ಇವಳು ಹೇಳಿದ್ನೆ ಹಾಕೋಬೇಕು. ಇಲ್ಲ ಚಿಕ್ಕು, ನೀನ್ ನಾನ್ ಹೇಳಿದ್ನೆ ಹಾಕೋಬೇಕು. ಅಯ್ಯೋ ಸರಿ ನೀವಿಬ್ರು ಕೂಗಾಡ್ಬೇಡಿ. ಅದ್ ನಾನು ಇಟ್ಬಿಟ್ಟು ಹೋಗಿ. ರಚನಾ, ನೀನ್ ಅಮಿತಾ ಕರ್ಕೊಂಡು ಹೋಗು. ನಾನು ರಿಷಿಗೆ ರೆಡಿ ಆಗಕ್ಕೆ ಹೇಳ್ತೀನಿ. ಬಾ ನಮ್ಮಿ, ನಾವು ಹೋಗೋಣ. ಚಿಕ್ಕು, ನಾನ್ ಹೇಳಿದ್ದೆ ಹಾಕೋಬೇಕು. ಏನಾಯ್ತು? ರಿಷಿ, ಯಾವುದಕ್ಕೋಸ್ಕರ ಇಷ್ಟು ದಿನ ಕಾಯ್ತಿದ್ಯೋ ಆ ದಿನ ಇವತ್ತು ನಿನಗೋಸ್ಕರ ಕಾಯ್ತಾ ಇದೆ. ನೀನ್ ನೋಡಿದ್ರೆ ಏನೋ ಕಳ್ಕೊಂಡಾಗೆ ಹೀಗೆ ಸಪ್ಪು ಕೂತಿದ್ಯಾ. ಏನಾಯ್ತು? ನೆನ್ನೆ ನಾನು ಮತ್ತೆ ಕಮಲಿ ಅವರು ಕಾರಲ್ಲಿ ಬರುವಾಗ ನೀವು ಇಲ್ಲಿಲ್ಲ ಅಂತಂದ್ರು ನನ್ನ ಜೊತೆಲೇ ಇರೋ ಹಾಗೆ ಅನ್ನಿಸ್ತಿದೆ ಕಮಲಿ ಅವರೇ. ಆದರೂ ಧೈರ್ಯ ಮಾಡಿ ಹೇಳ್ತಿದ್ದೀನಿ, ಐ ಲವ್ ಯು ಕಮಲಿ ಅವರೇ. ನಾನು ಹೇಳಬೇಕು ಅಂತ ಅಂದ್ಕೊಂಡಾಗೆಲ್ಲ ಏನಾದರೂ ಒಂದು ಅಡ್ಡ ಬಂದು ಕಮಲಿ ಅವ್ರಿಗೆ ಹೇಳೋದಕ್ಕಾಗ್ತಿರ್ಲಿಲ್ಲ. ಆದರೆ ನಿನ್ನೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕಮಲಿ ಅವ್ರಿಗೆ ನಾನು ಪ್ರೀತಿಸ್ತಿದ್ದೀನಿ ಅಂತ ಗೊತ್ತಾಗೋಯ್ತು. ಅದಕ್ಕೆ ಇನ್ನೂ ಒಳ್ಳೇದೇ ಅಲ್ವಾ? ಅದಕ್ಕೆ ಯಾಕೆ ಫೀಲಲ್ಲಿ ಇದೆಯಾ? ಅದಕ್ಕೆ ಅರ್ಥ ಮಾಡ್ಕೊಳ್ದೆ ಮಾತಾಡಬೇಡಿ. ಕಮಲಿ ಅವ್ರಿಗೆ ನಾನು ಪ್ರೀತಿಸ್ತಾ ಇರೋ ವಿಷಯ ಗೊತ್ತಾದ ಮೇಲೂ ಅವ್ರೇನೂ ರೆಸ್ಪಾಂಡ್ ಮಾಡಲಿಲ್ಲ. ಕೊನೆವರೆಗೂ ಅವ್ರೇನಾದ್ರು ರೆಸ್ಪಾಂಡ್ ಮಾಡ್ತಾರಂತ ಕಾಯ್ತಾನೆ ಇದ್ದೆ. ಬಟ್ ಅಯ್ಯೋ ರಿಷಿ, ಖಂಡಿತ ಕಮಲಿ ಮನಸ್ಸಲ್ಲಿ ನೀನೇ ಇದೆಯಾ ಕಣ. ನಿನ್ನಂಥ ಹುಡುಗ ಸಿಗೋದಕ್ಕೆ ಖಂಡಿತ ಕಮಲಿ ತುಂಬ ಖುಷಿ ಪಡ್ತಾಳೆ. ನಿನ್ನ ಪ್ರೀತಿ ಸಡನ್ ಆಗಿ ಗೊತ್ತಾಗಿ ಸ್ವಲ್ಪ ಆಶ್ಚರ್ಯ ಆಗಿರ್ಬೋದಷ್ಟೇ. ನೀನೇನು ವರಿ ಮಾಡ್ಕೋಬೇಡ. ಬಾ, ಖಂಡಿತ ಕಮಲಿ ಓಕೆ ಅಂತಾಳೆ. ನನ್ನ ಮಾತು ನಂಬು, ಬೇಗ ರೆಡಿ ಆಗು. ನೀ ಕಮಲಿನ ನೋಡ್ಕೊಂಡು ವಾಪಸ್ ಬರೋವಾಗ ಫುಲ್ ಜೋಶಲ್ಲಿ ಖುಷಿಯಾಗಿ ಬರಲಿಲ್ಲ ಅಂದರೆ ಯಾಕೆ ಅಂತ ಕೇಳು. ಕಮಾನ್, ಗೆಟ್ ರೆಡಿ. ಕಮಾನ್ ಡ್ಯೂಡ್, ಗೆಟ್ ರೆಡಿ.
ಹಲೋ, ಕಮಲಿ ಹತ್ರ ಮಾತಾಡಬೇಕಾಗಿತ್ತು, ಸ್ವಲ್ಪ ಫೋನ್ ಕೊಡ್ತೀರಾ? ಓ, ಯಾಕೆ ರಚನಾ, ನನ್ನ ಹತ್ರ ಎಲ್ಲ ಮಾತಾಡಲ್ವಾ? ಹಾಯ್ ಅನಿಕಾ, ಒಂದು ಇಂಪಾರ್ಟೆಂಟ್ ವಿಷಯ ಕಮಲಿ ಅಥವಾ ನಿಂಗೆ ಹತ್ರನೇ ಮಾತಾಡಬೇಕಾಗಿತ್ತು. ಅವ್ರಿಗೆ ಸ್ವಲ್ಪ ಫೋನ್ ಕೊಡ್ತೀಯಾ? ವೇಟ್, ಐ ಕಾಲ್ ಹರ್. ನಿಂಗೆ ಫೋನ್. ಹಲೋ, ಯಾರು? ನಿಂಗಿ, ನಾನು ರಚನಾ ಮಾತಾಡ್ತಿರೋದು. ಓ ರಚನಾ, ಹೇಳವಿ, ಏನಿಸ್ಯಾ? ನಿಂಗಿ, ಒಂದು ಸಿಕ್ಕಾಪಟ್ಟೆ ಸಿಹಿ ಸುದ್ದಿ ಇದೆ, ಕೇಳಿದ್ರೆ ಫುಲ್ ಖುಷಿ ಆಗೋಗ್ತೀಯ. ಹೌದಾ, ಏನವಿ ಅದು? ರಚನಾ, ಒಂದ್ ನಿಮಿಷ ಇರವಿ. ಅಂತ ದೊಡ್ಡ ಸೀಕ್ರೆಟಾ? ರಚನಾ, ಈಗ ಹೇಳು. ನಿಂಗಿ, ನಾವೆಲ್ಲ ಇವತ್ತು ಕಮಲಿನ ಹೆಣ್ಣೋಡೋ ಶಾಸ್ತ್ರಕ್ಕೆ ನಿಮ್ಮ ಮನೆಗೆ ಬರ್ತಾ ಇದ್ದೀವಿ. ಏನು? ಹ್ಞೂ ನಿಂಗಿ, ಅಣ್ಣಂಗೂ ಕಮಲಿಗೂ ಮದುವೆ ಸಂಬಂಧ ಮಾಡಕ್ಕೆ ನಾವೆಲ್ಲ ಅಲ್ಲಿಗೆ ಬರ್ತಾ ಇದ್ದೀವಿ. ತಿಟ್ವಾಲುನ ರಚನಾ? ಈ ವಿಷಯದಲ್ಲಿ ನಾನು ಯಾಕೆ ಸುಳ್ಳು ಹೇಳಿ, ನಿಜವಾಗ್ಲೂ ನಿಂಗಿ. ಯವ್ವ ಮಲೆ ಮಾರವ್ವ, ನಮ್ ಕಮಲಿಗೆ ನೀನ್ ಒಳ್ಳೇದ್ ಮಾಡ್ತೀಯ ಅಂತ ನಂಗೆ ಗೊತ್ತಿತ್ತು, ಆದ್ರೆ ಈದ್ ಬಿರ್ನೆ ಮಾಡ್ತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ರಚನಾ, ನೀನ್ ಫೋನ್ ಮಾಡಿ ಒಳ್ಳೆ ಕೆಲಸ ಮಾಡ್ದೆ, ಇಲ್ಲ ಅಂದಿದ್ರೆ ನಾವೆಲ್ಲೋ ಆಚೆ ಹೋಯ್ತಿದ್ದೋ. ಅಲ್ಲ, ಇದೆಲ್ಲ ದಿಢೀರಂತ ಹೆಂಗಾಯ್ತು? ನಿಮ್ಮ ಅವ್ವ ಇದಕ್ಕೆ ಒಪ್ಕೊಂಡ್ರ? ರಿಸಿ ಸಾರೆ ಬಂದು ಹೆಣ್ಣೋಡು ಅಂತ ಹೇಳಿದ್ರ? ಹೇಯ್, ಕೂಲ್ ಕೂಲ್ ನಿಂಗಿ, ನಿನ್ನ ಎಕ್ಸೈಟ್ಮೆಂಟ್ ನಂಗೆ ಅರ್ಥ ಆಗುತ್ತೆ. ಈಗ ಅದನ್ನೆಲ್ಲ ಹೇಳಕ್ ಸಮಯ ಇಲ್ಲ. ನಾವು ನಿಮ್ಮ ಮನೆಗೆ ಹೆಣ್ಣು ಕೇಳಕ್ ಬರ್ತಿದೀವಿ ಅಂತ ಯಾರಿಗೂ ಹೇಳ್ಬೇಡ, ಸರ್ಪ್ರೈಸ್ ಆಗೇ ಇರ್ಲಿ. ಓಕೆನಾ? ಸರಿ, ನಾನೀಗ ಹೋಗಿ ರೆಡಿ ಆಗ್ತೀನಿ. ಓಕೆ? ಸರಿ ರಚನಾ. ಯಾ, ಬಾಯ್ ಬಾಯ್ ಬಾಯ್. ಕಮಲಿ, ನಿಂತ್ಕ. ಏನ್ ನಿಂಗೆ? ಸ್ನಾನ ಮಾಡ್ಕೊಂಡು ಈ ಬಟ್ಟೆ ಹಾಕೋತಿಯಾ? ಹ್ಞೂ, ಯಾಕೆ? ಇರು ಹಸಿ. ಇತ್ತಕ್ಕ. ಇದಾ? ಇವತ್ತೇನಿ ಶೇಷ? ನಾ ಹೇಳ್ತೀನಿ, ಇವಾಗ ಹಾಕೊಂಬಾ, ಕುಡಿಲಿ. ತಕ್ಕ. ಅಯ್ಯೋ ನಿಂಗೆ, ಅದ ಕೊಡು. ನೀ ಹೋಗ್ ಕಮ್ಲಿ, ಇದೇ ಹೋಗು ಹೋಗು. ನಿಂಗೆ ಹೋಗು. ಮಾಮ್, ನೀವು ನೋಡಿದ್ರೆ ಇಲ್ಲಿ ಹೀಗಿದ್ದೀರಾ, ಬೇಬಿ ನೋಡಿದ್ರೆ ಅಲ್ಲಿ ಯಾರ ಹತ್ರನೂ ಮಾತಾಡೋಕ್ಕೆ ಇಷ್ಟ ಇಲ್ಲ ಅನ್ನೋ ಥರ ಸಪ್ಪಗಿದ್ದಾಳೆ. ನಿಮ್ಮಿಬ್ಬರ ಮಧ್ಯೆ ನಾನು ಓಡಾಡ್ತಾ ಇದ್ದೀನಿ. ಬೇಬಿ ಇಸ್ ರಿಯಲಿ ಅಪ್ಸೆಟ್. ಈಗಳು ಸಮಾಧಾನ ಮಾಡೋ ಹಾಗೆ ನಾವೇನಾದರೂ ಮಾಡಿಲ್ಲ ಅಂದರೆ ಅವಳು ನಮ್ಮನ್ನ ಸುಮ್ಮನೆ ಬಿಡಲ್ಲ. ಏನು ಮಾಡಬೇಕು ಅಂತ ನನಗೂ ಗೊತ್ತಾಗ್ತಾ ಇಲ್ಲ ಊರ್ಮಿ. ಏನೇ ಪ್ಲಾನ್ ಮಾಡಿದ್ರು ಮಂಗನ ಹಾಗೆ ನಮ್ಮ ತಲೆ ಮೇಲೆ ಬಂದು ಕೂತ್ಕೋತಾ ಇದೆ. ನಿಜವಾಗ್ಲೂ ನನಗೆ ಗೊತ್ತಾಗ್ತಾ ಇಲ್ಲ ಏನು ಮಾಡಬೇಕು ಅಂತ, ಅರ್ಥನೂ ಆಗ್ತಿಲ್ಲ. ಮಾಮ್ ಡೋರ್ ಲಾಕ್ ಮಾಡ್ತಿದ್ದಾಳೆ ಅಂದರೆ ದೊಡ್ಡ ಮಟ್ಟದಲ್ಲೇ ಏನೋ ಕಾದಿದೆ ನಮಗೆ. ಅಮ್ಮಮ್ಮ, ಅಮ್ಮಮ್ಮ, ಐ ಆಮ್ ಸೋ ಸಾರಿ. ನಾನು ನಿಮ್ಮ ಮೇಲೆ ಹೇಗೆಲ್ಲ ಕೂಗಾಡ್ಬಿಟ್ಟೆ, ಆದರೆ ನೀವು ಅದ್ಯಾವುದು ಮನಸ್ಸಲ್ಲಿ ಇಟ್ಕೊಳ್ದೆ ನಾನು ಹೇಳ್ದಾಗೆ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಅಮ್ಮಮ್ಮ. ಬೇಬಿ ಹೇಳ್ದ ಹಾಗೆ ಮಾಡಿದ್ದಾರೆ ಅಂದ್ರೆ ಏನ್ ಬೇಬಿ? ನಾನು
ನನ್ನ ಮತ್ತೆ ರಿಷಿ ಮದುವೆ ಬಗ್ಗೆ ಏನಾದರೂ ಮಾಡಿ ಅಂತ ಹೇಳಿದ್ದೆ. ಅಮ್ಮಮ್ಮ ಎಷ್ಟು ಸೂಪರಾಗಿ ಪ್ಲಾನ್ ಮಾಡಿ ನನ್ನ ಆಸೆನೆಲ್ಲ ನೆರವೇರಿಸಿದ್ದಾರೆ ಅಲ್ವಾ ಅಮ್ಮಮ್ಮ? ಯಾ ಅಯ್ಯೋ ಬೇಬಿ, ಇಷ್ಟು ಚಿಕ್ಕ ವಿಷಯಕ್ಕೆ ಥ್ಯಾಂಕ್ಸ್ ಯಾಕಮ್ಮ. ಇನ್ನೂ ಮಾಡೋದು ಮುಂದೆ ಏನೇನೋ ಇದೆ. ಅಮ್ಮಮ್ಮ ಸಣ್ಣ ವಿಷಯನ ಏನು ಹೇಳ್ತಿದ್ದೀರಾ ಅಮ್ಮಮ್ಮ? ಋಷಿ ಮನೆಯವರೆಲ್ಲ ನನ್ನನ್ನು ಹೆಣ್ಣು ನೋಡಕ್ಕಂತ ಬರ್ತಿರೋದು ಸಣ್ಣ ವಿಷಯನ. ಇಟ್ಸ್ ದ ಬಿಗ್ಗೆಸ್ಟ್ ಡ್ರೀಮ್ ಆಫ್ ಮೈ ಲೈಫ್. ನನಗೂ ಋಷಿಗೂ ಮದುವೆ ಇನ್ನೇನು ಸ್ವಲ್ಪ ದಿನದಲ್ಲೇ ಆಗೋಗುತ್ತೆ. ಓ ಮೈ ಗಾಡ್, ಥ್ಯಾಂಕ್ ಯು ಸೋ ಮಚ್ ಅಮ್ಮಮ್ಮ. ವಾವ್, ನೋಡ್ದಾ, ನಾನು ಆವತ್ತೇ ಹೇಳಿರ್ಲಿಲ್ಲ ಈ ಬಟ್ಟೆಯಲ್ಲಿ ನೀನು ದೇವತೆ ಕಂಡಂಗೆ ಕಾಣ್ತೀಯ ಅಂತ. ಸರಿ ಬಾ. ಎಲ್ಗೆ? ಇವತ್ತು ನಾ ಹೇಳ್ದಂಗೆ ಕೇಳಬೇಕು. ಸುಮ್ಕೆ ಕೈ ಕಟ್ಟು, ಬಾಯ್ ಮುಚ್ಚು, ಬಾ. ನಿಂಗೆ ಬಾ ಕಮಲಿ. ಹಾಸನಿ, ರೆಡಿನಾ ಅಮ್ಮ? ಬೇಗ ಹೊತ್ತಾಗುತ್ತೆ. ನೀವು ರೆಡಿ ಮಾಡ್ಕೊಳ್ಳಿ. ದೇವ್ರೆ, ಹೇಗೋ ಮನೆಯವ್ರನ್ನೆಲ್ಲ ಒಪ್ಪಿಸಿ ಕಮಲಿ ಅವ್ರನ್ನ ಹೆಣ್ಣು ನೋಡಕ್ಕೆ ಹೋಗ್ತಾ ಇದ್ದೀನಿ. ಎಲ್ಲ ಒಳ್ಳೇದೇ ಆಗಬೇಕು. ಕಮಲದ ಬೇರಿನ ಥರ ಒಳ್ಳೆ ವಿಷಯಗಳು ಆಳವಾಗಿ ಕೂತ್ರೆ ನೆಗೆಟಿವ್ ವಿಷಯಗಳೆಲ್ಲ ಕಮಲದ ಮೇಲಿರೋ ಹನಿಗಳ ಥರ ಇದ್ದು ಇಲ್ದಂಗೆ ಹೋಗಬೇಕು. ಕಾಪಾಡಪ್ಪ. ಎಲ್ಲಕ್ಕಿಂತ ಮುಖ್ಯವಾಗಿ ಕಮಲಿಯವ್ರ ಮನಸ್ಸಲ್ಲಿ ನಾನು ಇದೀನ ಇಲ್ವೋ ಅನ್ನೋ ಟೆನ್ಷನ್ನು ನನ್ನ ಸಾಯಿಸ್ತಾ ಇದೆ. ಬುದ್ಧಿ ಏನೇನೋ ಹೇಳಿದ್ರು ನನ್ನ ಮನಸ್ಸಿಗೆ ಮಾತ್ರ ಯಾಕೋ ಕಮಲಿಯವರು ಖಂಡಿತ ನನ್ನ ಒಪ್ಕೊಂತಾರೆ ಅನ್ನೋ ಬಲವಾದ ನಂಬಿಕೆ ಇದೆ. ಇದೇ ನಿಜ ಆಗಲಿ. ರಿಷಿ, ನೈಸ್ ಡ್ರೆಸ್, ಲುಕಿಂಗ್ ಗುಡ್. ಈಗ ನಿನಗೆ ಮದುವೆ ಗಂಡಿನ ಕಳೆ ಬಂದಿದೆ. ಗುಡ್. ಸೊ ಹೊರಡೋಣ? ಒಂದು ನಿಮಿಷ. ಹಾಂ. ನಾಯಿ ಕಣ್ಣು, ನರಿ ಕಣ್ಣು, ಗೂಬೆ ಕಣ್ಣು, ನನ್ನ ಕಣ್ಣು, ರಚನನ್ ಕಣ್ಣು, ಯಾರ ಕಣ್ಣು ಬೀಳದೆ ಇರಲಿ ರಿಷಿ. ಉಗಿ. ಸಕಲ ಭಾಗ್ಯಗಳು ನಿಂದಾಗ್ಲಿ ರಿಷಿ. ನೀ ಅನ್ಕೊಂಡಿದ್ದೆಲ್ಲ ಆಗಲಿ. ಓಕೆ, ಹೊರಡೋಣ. ಏನು ಟೆನ್ಷನ್ ಆಗಿದೆಯಾ? ಬಿ ಕೂಲ್, ಎಲ್ಲ ಒಳ್ಳೇದಾಗುತ್ತೆ. ಓಕೆ, ಹೊರಡೋಣ ತಾರ. ಮಾಮ್, ನನಗೂ ಹೇಳಿದೆ, ನೀವು ಇಷ್ಟೆಲ್ಲ ಮಾಡಿದ್ದೀರಾ? ಅಯ್ಯೋ, ಇವಳೊಬ್ಳು ನನಗೆ ಇಲ್ಲೇನಾಗ್ತಿದೆ ಅಂತ ಗೊತ್ತಿಲ್ಲ ಊರ್ಮಿ. ಮಾಮ್, ಯು ರಿಯಲಿ ಗ್ರೇಟ್. ಅಮ್ಮಮ್ಮ, ನೀವು ಕಾ ಮಿನಿ ಅಲ್ಲ, ಕಾ ಮೆಗಾ ಕಿಲಾಡಿ ನೀವು. ಹೌದು ಮಾಮ್, ಇದನ್ನೆಲ್ಲ ನೀವು ಯಾವಾಗ ಮಾಡಿದ್ರಿ? ಮಾಮ್,
ಅಮ್ಮಮ್ಮ ಒಂಥರ ಮರ್ಕ್ಯುರಿ ಇದ್ದಾಗೆ ಅದು ಯಾವಾಗ ಪ್ಲಾನ್ ಮಾಡ್ತಾರೆ ಅಂತಾನೇ ಗೊತ್ತಾಗಲ್ಲ ಅಲ್ವಾ ಅಮ್ಮಮ್ಮ? ಕರೆಕ್ಟ್ ಬೇಬಿ. ಮಾಮಿಂದ ಕಲಿಯೋದು ಸಿಕ್ಕಾಪಟ್ಟೆ ಇದೆ. ಅಯ್ಯೋ ನಾನು ಯಾವ ಗ್ಯಾಪಲ್ಲೂ ಪ್ಲಾನ್ ಮಾಡಿಲ್ಲ ಕಣ್ರೆ. ನೀವು ಗ್ಯಾಪ್ ಕೊಡದೆ ಹೋಗ್ತಾ ಇರೋದು ನೋಡ್ತಾ ಇದ್ರೆ ನನಗೆ ಯಾಕೋ ಭಯ ಆಗ್ತಾ ಇದೆ. ಸ್ವಲ್ಪ ಇರ್ರಮ್ಮ. ಈಗಲೂ ನೋಡಿ ಮಾಮ್, ನಾವಿಷ್ಟೆಲ್ಲ ಹೊಗಳ್ತಾ ಇದ್ರು ಅಮ್ಮಮ್ಮ ಏನು ಹೇಳ್ದೆ ಎಷ್ಟು ಹಂಬಲ್ ಆಗಿ ನಿಂತಿದ್ದಾರೆ ನೋಡಿ. ಅಯ್ಯೋ ಹಾಗೇನಿಲ್ಲ ಬೇಬಿ. ಮಾಮ್, ನೀವು ಇಷ್ಟೊಂದು ಹಂಬಲ್ ಅಂತ ಇವತ್ತೇ ನನಗೆ ಗೊತ್ತಾಗಿದ್ದು. ಬೇಬಿ, ಐ ಆಮ್ ಸೋ ಹ್ಯಾಪಿ ಫಾರ್ ಯು. ಎಸ್ ಮಾಮ್, ರಚನಾನೇ ಕಾಲ್ ಮಾಡಿ ಹೇಳಿದಾಳೆ ಅಂದಮೇಲೆ ಕನ್ಫರ್ಮ್ ಆಗಿ ರಿಷಿ ಅಂಡ್ ಫ್ಯಾಮಿಲಿ ಖಂಡಿತ ನಮ್ಮ ಮನೆಗೆ ಬರ್ತಿದ್ದಾರೆ. ಮೋಸ್ಟ್ಲಿ ಈಗಾಗಲೇ ಹೊರಟಿರ್ಬೋದು. ತುಂಬ ಲೇಟ್ ಆಗಿಬಿಡುತ್ತೆ, ಬೇಗ ರೆಡಿ ಆಗಬೇಕು. ಬಾ ಕಮ್. ಎಸ್ ಮಾಮ್, ಖುಷಿಯಲ್ಲಿ ನನ್ಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಬೇರೆ ಏನು ಮಾಡಬೇಡ, ಥಟ್ ಅಂತ ರೆಡಿ ಆಗ. ಕಮ್. ಅಮ್ಮಮ್ಮ, ಐ ಲವ್ ಯು. ಐ ಲವ್ ಯು ಟು ಬೇಬಿ. ಅಲ್ಲ, ನಾನು ಏನ್ ದಬ್ಬಾಗ್ತೆ ಅಂತ ಇವರಿಬ್ರು ಹೀಗಾಡ್ಬಿಟ್ಟು ಹೋಗ್ತಿದ್ದಾರೆ. ಅಯ್ಯೋ ಅಲ್ಲ, ನಾನು ತಾರ ಹತ್ರ ಕಾಫಿ ಆಯ್ತಾ ಅಂತಾನೂ ಮಾತಾಡಿಲ್ಲ. ಇವ್ರು ನೋಡಿದ್ರೆ ಮದ್ವೆ ವಿಷಯ ಮಾತಾಡೋಕೆ ನಾನೇ ಹೇಳ್ ಬರ್ತಿರೋದು ಅಂತ ನಂಬ್ಕೊಂಡಿದಾರಲ್ಲ. ದೇವ್ರೆ, ನನಗೆ ಬಿಟ್ಟಿ ಕ್ರೆಡಿಟ್ಸ್ ಹೀಗೆ ಕೊಡಿಸ್ಬಿಟ್ಟಿಯಲ್ಲ. ಸರಿ ಬಿಡು, ಏನೋ ಒಂದು ಎಲ್ಲ ನಾನೇ ಮಾಡಿದ್ದು ಅಂತ ನಂಬಿರ್ಬೇಕಾದ್ರೆ ನಾನು ಯಾಕೆ ಬಿಡ್ಬೇಕು? ನಾನು ಹಾಗೆ ಮೇಂಟೈನ್ ಮಾಡ್ತೀನಿ. ಹೆಂಗೈತೆ? ಮಾಡ್ದವ್ರೆಲ್ಲ ಹಂಗೆ ಬೆರಗಾಗ್ಬಿಡ್ಬೇಕು. ನನ್ನ ದೃಷ್ಟಿನೇ ತಾಕತ್ತು ಏನೋ. ನೋಡ್ದಾರ ಯಾಕೆ ನಿಂಗೆ? ನಾನೇ ಬೆರ್ಗಾಗಿವ್ನಿ. ನೋಡ್ದಾ ಹೆಂಗೆ ಈ ನಿಂಗಿ ಕೈ ಚಳ್ಕ ಏಟ್ ಬ್ಯೂಟಿಫುಲ್ ಆಗಿ ಕಾಣ್ತಿದ್ಯಾ ಗೊತ್ತಾ ಕಮ್ಲಿ? ನಿಂಗೆ ನಾನು ಬೆರ್ಗಾಗಿರೋದು ಇದನ್ನೆಲ್ಲ ನೀನು ಯಾವಾಗ ಕಲ್ತೆ ಅಂತ ಈಟೊಂದು ಸ್ಟೈಲ್ ಮಾಡ್ತಿದ್ಯಾ? ಅದಾ BS ಏನಾನ ಡುಮ್ಮಾದ್ರೆ ಬ್ಯೂಟಿ ಪಾರ್ಲರನ್ನ ಕೈ ಹಿಡಿತೈತೋ ಏನೋ ಅಂತ ಹಂಗಂಗೆ ನಿನ್ ಫೋನ್ ನಡ್ಕೊಂಡು ಕಲ್ತ್ಕೊಂಬಿಟ್ಟಿದ್ದೆ ಕಮ್ಲಿ. ಫೋನ್ ನೋಡ್ಕೊಂಡ? ಯೂಟ್ಯೂಬ್ನಾಗೆ. ಯಾಕವ್ವಿ? ಹಂಗಾರೆ ನೀನ್ ಕಲ್ತಿದ್ನೆಲ್ಲ ನನ್ ಮೇಲೆ ಪ್ರಯೋಗ ಮಾಡ್ತಿದ್ಯಾ ಅಂತ ಹೇಳು. ಅಯ್ಯೋ ಸುಮ್ಕಿರವಿ, ಈಗ ನೀನ್ ಒಳ್ಳೆ ಗೊಂಬೆ ಕಂಡಂಗ್ ಕಂಟಿದ್ಯಾ. ಅವರೆಲ್ಲ ಏನಾನ ನಿನ್ನಿಂಗ್ ನೋಡಕ್ ಬಂದ್ರೆ ನೋಡಕ್ ಬಂದ್ರ? ಏನ್ ಹೇಳ್ತಿದ್ಯವಿ? ಪೆದ್ದಿ ಕಣೆ ನಿಂಗೆ ನೀನು. ಬಾಯಿಗೆ ಮೊದಲು ಹೊಲ್ಗೆ ಹಾಕ್ಕ. ರಿಷಿ ಸರ್ ಮತ್ತೆ ಮನೆಯವರೆಲ್ಲ ಬರ್ತಾ ಇರೋದ್ನ ಈಗ್ಲೇ ಬಾಯ್ ತಪ್ಪು ಹೇಳ್ಬಿಡ್ತಾ ಇದ್ದೆ. ಕಮ್ಲಿಗಿದು ಸರ್ಪ್ರೈಸ್ ಆಗೇ ಇರ್ಲಿ, ಈಗ ಹೇಳ್ಬಾರ್ದು. ಏನಿಂಗಿ ಏನ್ ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲ ಕಮ್ಲಿ. ಲೇ ನಿಂಗೆ ನಿಂಗೆ ಅಯ್ಯೋ ಊಫಿ ಕಮ್ಲಿ, ನಾ 7 ಗಂಟೆ ನೀ ಆಚೆ ಬರಬಾರ್ದು. ಯಾಕೆ? ಅಯ್ಯೋ ನೀ ಇಲ್ಲೇ ಇರು. ಯಾಕೆ ಅಂದ್ರೆ ಆಚೆ ಬಂದ್ರೆ ನೀನು ಕಪ್ಪಾಗೋಯ್ತ್ಯಾ, ಅದಕ್ಕೆ. ಲೇ ನಿಂಗೆ ನಿಂಗೆ ಏನಾಗೈತಿ ಇವಳಿಗೆ? ಅಡ್ಡ ಮಾಡಿ ಹಿಂಗೆಲ್ಲ ರೆಡಿ ಮಾಡಿಸಿ ಈಗ ನೋಡ್ರೆ ಬ್ಯಾಗ್ ಹಾಕೊಂಡು ಹೋದ್ಲಲ್ಲ. ಯಾಕೆ ಹಿಂಗಾಡ್ತಾವಳೆ?